ನಾನು ನಿಮ್ಮ ಅಪ್ಪನಿಗೆ ಹೆಣ್ಣು ಕೊಡ್ಬೇಕಾದ್ರೆ ಕಾರಣ ಏನ್ ಗೊತ್ತಾ? ಆಗಲ್ಲ ನೇನ ಮಮ್ಮಿ ಕಣ್ಣಲ್ಲಿ ಗಂಗೆ ಏನೋ ಬರೋ ತರ ಐತಲ್ಲ. ಮದುವೆ ಗಂಟೆ ಕಾಣ್ತಾ ಇದೆ. ಇಷ್ಟಕ್ಕೆ ಮದುವೆ ಗಂಟೆ ಕಾಣಿಸ್ತಾ ಇದೆ. ನೀನ್ ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಒಪ್ಕೊಂತೀನಿ. ನಮ್ದಲ್ಲ ಅಂದ್ರೆ ನೀನ್ ಹಂಗಾರೆ ನೀನ್ ನಮ್ಮನೆಗೆ ಲೆಕ್ಕನ ಇಲ್ಲ ಅಂತ ಅರ್ಥ. ನೀವು ಎಣ್ಣೆ ಹುಡ್ಕೊಂಡು ಬಂದ್ರು ಕೂಡ ಏನು ಕ್ವಶನ್ ಮಾಡ್ಬಾರ್ದು. ಅದು ಸ್ವತಂತ್ರನಾ? ಇಬ್ರು ಬಿದ್ರು. ನಾವು ಹಿಂಗೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಗಾಯ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಆ್ಯಂಡ್ ಇವಾಗ ಏನು ಕತೆ ಅಂದರೆ ಎಲ್ಲರೂ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಟೈಮ್ ಆಯ್ತು ಹೋಗು. ಹಾಂ ಸರಿ. ಏನೋ ಕಂಪ್ಲೇಂಟ್ ಹೇಳ್ತಾನೆ ನನ್ನ ಬಗ್ಗೆ. ಹೇಳ್ಕೊಂತಾನೆ ಹೋಗು. ನೀನ್ ಮಾಡ್ಬಾರ್ದೇನ್ ಮಾಡಿ, ನೀನ್ ಮಾಡ್ಬಾರ್ದು ಮಾಡಿರ್ತೀಯ, ಅವ್ನು ಹೇಳ್ಬಾರ್ದು ಹೇಳ್ತಾನೆ ಹೋಗು. ಓವರ್ ಆಯ್ತಾ? ದಾರದ ಮೇಲೆ ಹಾಕೊಂಡ್ರೆ ಓವರ ಕಾಣಿಸ್ತೈತಾ? ಹೆಂಗಿದ್ರೆ ಇವತ್ತಿಗೂ ನಾಳೆ ಹೋಯ್ತಾ ಇದೆ. ಅದಕ್ಕೆ ಸೂಟ್ ಆಗ್ತೈತೆ. ಅಷ್ಟೊಂದು ಓವರ ಕಾಣಿಸ್ತೈತಾ? ಇವಾಗಲ್ಲಿ ನೋಡಿ ಗಾಯ್ಸ್, ಇದನ್ನ ರಿಪಬ್ಲಿಕ್ ಡೇ ಇರೋದಕ್ಕೆ ರೋಡ್ ಎಲ್ಲ ಖಾಲಿ ಖಾಲಿ. ವರ್ಷಕ್ಕೆ ಒಂದು 3 ಸತಿ ಹಾಕೋತೀನಿ, 2 ಸತಿ ಹಾಕೋತೀನಿ ನೋಡುವೆ. ಏನೋ ಹಿಂಗೋ ಕೊನೆಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಫ್ರೆಶ್ ಕೊಡೋದು ಬೇಡವಾ? ಅದಕ್ಕೆ ಹೆಂಗದೆ ಹೆಂಗದೆ ಕತ್ತಲ್ ಹೆಂಗದೆ? ಈ ಕೈಲಿ ಹೆಂಗದೆ? ಸೂಪರ್ ಸೂಪರ್. ಮನೋಜ್ ಅಮ್ಮ ಬೈ, ಇವತ್ತು ಫ್ಯಾಮಿಲಿ ಜಾಗ ಫಂಕ್ಷನ್ ಐತಂತೆ. ಗೊತ್ತಿಲ್ಲ ಮನೋಜ್, ನನಗೂ ನಾನು ಕರ್ಕೊಂಡು ಹೋಗೋ ಕಡೆ ಹೋಯ್ತಾ ಇನ್ನಷ್ಟೇ. ಲೇ ಮಚ್ಚ, ಲೇ ಏನ ಇಲ್ಲಿಂದ ನಾನು ತಗೊಂಡೋಗ ನೀನು. ಗಾಯ್ಸ್ ಗೊತ್ತಿರ್ಬೇಕಲ್ಲ ಈತ ಯಾರು ಅನ್ಬಿಟ್ಟು. ಗೊತ್ತಿರಲ್ಲ, ನಾನು ಹೇಳ್ತೀನಿ. ಈತ ನಮ್ಮ SP ಬಿರಿಯಾನಿ ಇದೆಯಲ್ಲ, ಆ ಕಡೆ ಓನರ್ ತಮ್ಮ. ಅವರ್ ಯು ಮಚ್ಚ. ಫಸ್ಟ್ ಟೈಮ್ ನನ್ನ ಮಾರ್ಕೆಟಲ್ಲಿ ನೋಡ್ತಾ ಇರೋದು. ದಿನ ಬರ್ತೈತಿ ಹೆಂಗೆ? ಕರೆಕ್ಟಾಗಿ ಹೇಳಿದ್ದೀನಿ. ಚಿನ್ನದೆಲ್ಲ ಹಾಕೊಂಡು ಮಚ್ಚ ಚೆನ್ನಾಗಿ ಕಾಣಿಸ್ತಾ ಇದೆ ಮಚ್ಚ. ಥ್ಯಾಂಕ್ ಯು ಮಚ್ಚ. ನಿಮ್ಮ ಅಣ್ಣನ ಮದುವೆ ಎಲ್ಲ ಹಾಕಂತ ನಾನು ನೋಡ್ತೀನಿ ಕಡಿ. ಹಿಂಗೆ ಇರ್ತೀನಪ್ಪ, ನಾನು ನೋಡ್ತೀನಿ ಮಚ್ಚ. ಗೊತ್ತೀನಿ, ಕರಿಕೆ ಇಲ್ಲ ಹೋಗ್ಲಿ. ನಾನೇ ಕರಿ, ಅವ್ನು ಕರಿಬೇಕು. ನನ್ನ ಮದುವೆ ನಿಮ್ಮ ಅಣ್ಣದ ಕಣ, ಅದು ಅವ್ನು ಕರಿಬೇಕು. ನೀನು ಕರಿಯಲ್ಲ. ನನ್ನ ಮದುವೆ ನಾನು ಕರಿತೀನಿ. ನಿಮ್ಮ ಅಣ್ಣನ ಮದುವೆ ನೀನು ಕರಿಯಲ್ಲ. ನಾನು ಹೆಂಗೂ ಕರಿಯೋಕ್ಕಾಗತ್ತೆ? ನಿಮ್ಮ ಫ್ಯಾಮಿಲಿ ಆಗೋ ಮದುವೆ ನೀನೇ ಕರಿಬೇಕಾ? ಆಯ್ತು ಕರಿತೀನಿ ಪಾಪ. ನಿನಗೆ ಏನು ಕರಿಬೇಕು? ನೀನು ಬಾ, ಯಾವಾಗ ಓಪನ್ ಇರುತ್ತೆ. हाय हाय इतना सुकून. ಆಗ ನೋಡ್ತೀನಿ ಯಾತ್ರ ಹೊಡೆಯಾಕಂತ ನೋಡಿ. ಅವಾಗ ಹೊಡ್ಬೇಕು ಹಾಕೋಪ್ಪ. ಹಿಂಗೆ ನನ್ನದು ಹೊಡ್ಬೇನೆ ಇಲ್ಲ. ನಂದು ಇದೆಯಾ? ಇವೆಲ್ಲ ನಂದು ಅನ್ಕೊಂಡಿದ್ಯಾ? ಯಾರಾದ್ರೆ ಏನು ಪಟಕ್ಕೆ ಯಾರಾದ್ರೆ ಹಾಕೊಂಡಿದೆ ಒಟ್ಟಿನಲ್ಲಿ ಅಷ್ಟೇ. ಆಯ್ತು ಬಿಡಪ್ಪ. ಅದೊಂದು 100 ಗ್ರಾಮ್ ಇರುತ್ತೆ, ಇದೊಂದು 200 ಗ್ರಾಮ್ ಇರುತ್ತೆ. ಥ್ಯಾಂಕ್ ಯು ಮಚ್ಚ. ನೀವು ಒಬ್ಬನೇ ಕರೆಕ್ಟಾಗಿ ಗೆಸ್ ಮಾಡ್ತಾ ಇರೋದು ಅಂದರೆ. ಇಲ್ಲ ಹಿಂಗೆ ಬಚ್ಚಿಟ್ಟ ಆಸ್ತಿ 18 ಕ್ಯಾರೆಟ್. ಯಾರಾದ ಹೇಳು ಪ್ರವೀಣ್, ನನ್ನ ಬಗ್ಗೆ ಹೇಳ್ತಾ ಇದ್ದಲ್ಲ. ಇಲ್ಲಿವರೆಗೂ ಬಂದು ಹಾಯ್ ಅಂತ ಎತ್ಕೊಂಡು ಕ್ಯಾರೆಟ್ ಕೊಟ್ಟಾನೆ. ಅಯ್ಯೋ ನೋಡಿ, ಹಾಯ್ ಅಂದ್ರೆ ಕ್ಯಾರೆಟ್ ಕೊಡ್ತೀನಿ. ಮಚ್ಚ ಅಂದ್ಬಿಟ್ಟಿದ್ರೆ ಏನೇನು ಕೊಡ್ತಾ ಇದ್ದೆ? ಇಷ್ಟು ವರ್ಷಲೆಲ್ಲ ಇವತ್ತೇ ಒಂದು ಕ್ಯಾರೆಟ್ ಕೊಟ್ಟಿದ್ದದು. ಲೇ, ಇಷ್ಟು ವರ್ಷ ಇವತ್ತೇ ಕಡೆ ಮಾರ್ಕೆಟಿಗೆ ಬಂದಿರೋದಾ? ಮಾರ್ಕೆಟ್ ಬಿಡು, ನಿನ್ನ ಅಂಗಡಿಗೆ ಬಂದ್ಬಿಟ್ಟು ನಾನು ಕ್ಯಾರೆಟ್ ಕೊಡೋಕ್ಕಾಯ್ತದ? ಬಿರಿಯಾನಿ ಅಂಗಡಿಗೆ ಬಂದ್ಬಿಟ್ಟು ಅದಮ್ಮ 7 ಕ್ಯಾರೆಟ್ ಅದಾವ. 60 ರೂಪಾಯಿ ಕೆಜಿ ಕ್ಯಾರೆಟ್. ಅದಮ್ಮ ಆಮೇಲೆ ಡಿಸ್ಕಸ್ ಮಾಡೋ, ಫ್ರೆಂಡ್ಸ್ ಇದ್ದಾರೆ. ಬಂದ ಮೇಘರಾಜ. ನಮ್ಮೂರಿಗೆ ಬಂದ್ಬಿಡಲ್ಲ ಮಚ್ಚ, ಹಂಗೆ ಒಂದು ವಿಡಿಯೋ ಹಾಕೋಣ ಅಂತ. ಓಕೆ ಮಚ್ಚ, ಬೈ. ಮಾಮ ಇವತ್ತು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಮದುವೆ ಗಂಟೆ ಕಾಣ್ತಾ ಇದೆ. ಇಷ್ಟಕ್ಕೆ ಮದುವೆ ಗಂಟೆ ಕಾಣಿಸ್ತಾ ಇದ್ದಾವಲ್ಲ. ನಾವು ಯಾವಾಗ ಸಿಂಪಲ್ ಇದ್ದೇನೆ ಮದುವೆ ಗಂಡ ಅನ್ನೋದು. ನಾವೇನಿದ್ದೆ ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀವಿ? ಒರ್ವೆ ಲೆಕ್ಕಕ್ಕಿಲ್ಲ ಕಣೋ. ಮನ್ಸೊಂದು ಚೆನ್ನಾಗಿದೆ, ಯಾರು ಬೇಕೋ ಬೀಳ್ತಾರೆ. ಸೂಪರ್ ಡೈಲಾಗ್ ಇರಲ್ಲ ತಕೊಂಡ್ರೆ ಮನ್ಸು ಚೆನ್ನಾಗಿರ್ಬೇಕು. ಮೈ ತುಂಬಲ್ಲ ಒರವೆಗೆಲ್ಲ ಹಾಕೋಬಿಟ್ಟು ಹೋಗರೆ ಗಾಯ ಇದ್ದೆ ಏನ್ ಸುಖ. ಸೂಪರ್ ಥ್ಯಾಂಕ್ ಯು ಗೈಸ್. ಇವಾಗ ನಮ್ಮ ಆಂಟಿ ರಿಯಾಕ್ಷನ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಒಡವೆ ಹಾಕೊಂಡು. ಆಮೇಲೆ ಇನ್ನೊಂದು ಪಾಯಿಂಟು, ಆಂಟಿ ಇವಾಗ ವರುಣ್ ಇರ್ತಾನ, ಇದ್ರೆ ಯಾವ ಥರ ರಿಯಾಕ್ಟ್ ಆಗ್ಬೋದು ಅದನ್ನ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ.
ಗೈಸ್ ನಮ್ಮ ಆಂಟಿ ಅಂಗಡಿಲಿ ಕಳ್ಳನ ಮಗ ಅವರು ಇವತ್ತು ಬಂದಿಲ್ಲ. ಹೆಂಗ್ ಸೈಟ್ ಮಾಡೋದು, ಹೆಂಗ್ ಸೈಟ್ ಮಾಡೋದು. ಆಂಟಿ ಹಾಯ್, ಹೆಂಗ್ ಕಾಣಿಸ್ತಾ ಇದ್ದೀನಿ ಆಂಟಿ? ಹೆಂಗೆ ಹೆಂಗೆ ಫ್ಯಾಮಿಲಿ ಮೀಟಿಂಗ್ ಯಾವ ಫಂಕ್ಷನ್ ಅಂತೆ ಗೊತ್ತಿಲ್ಲ. ಅಮ್ಮ ಅಕ್ಕ ಹೆಂಗಿದೆ? ಹೆಂಗೆ 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 ಕತ್ತಲ್ ಒಂದೈತೆ, ಈ ಕೈಯಲ್ಲಿ ಒಂದೈತೆ ದಾರ. ನಾನು ಬಿಚಾಣ ಅಂತಾನೆ ಇದ್ದೆ. ಅಮ್ಮ ದಾರ 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 ಬಿಸ್ಬಿಡ್ಲ? ದಾರ ಬೇಡ ಬಿಡಮ್ಮ, ತಾಯ್ತಾ ಅದು. ನೋಡೋದು ನಂಗೆ ಗೊತ್ತಾಯ್ತು ಯಾಕೆ ಬೇಡ ಅಂತ ಐತೆ ಅಂದ್ರೆ ನಾಳೆ ಇದ್ರು ಕೂಡ ಚೀನ್ ಹೋಗ್ಬಿಡುತ್ತೆ. ದಾರ ಮಾತ್ರ ಕತ್ತಲ್ಲಿ ಇರುತ್ತೆ, ಅದಕ್ಕೆ 2 ಅವರ್ ಅಷ್ಟೇ ನಿನ್ಗೆ ಟೈಮ್ ಅದು. ಬಾ. Emotional damage. 2 ವರ್ಷ ಏನ್ ಕೊಡ್ಬೇಡ ಅವನು ಟೈಮು. 2 ವರ್ಷ ಏನ್ ಕಾಯಲ್ಲ ಅವನು ಸೀನು ಅಲ್ಲ. ಅವ್ನು ಎಂತವ್ರ ಮದ್ವೆ ಆದ್ರೂ ಹೋಗೋದು ಫಸ್ಟ್ ಮನೆ ಬಿಟ್ಟೆ ಹೋಗೋದು. ನೀನ್ ಮದುವೆ ಮಾಡ್ತದೆ, ನೀನ್ ಮದುವೆ ಮಾಡ್ತದೆ, ನೀನೇ ಮನೆ ಬಿಟ್ಟು ಹೋಗ್ಬಿಡ್ತೀಯ. ಹೋಗಲ್ಲ. ಯಾಕೆ ಅಂತ ಹೇಳ. ಯಾಕೆ? ಕೆಲವೊಂದು ಪೂಜೆಗಳು ಹೇಳವ್ರೆ, ಆ ಪೂಜೆಗಳೆಲ್ಲ ಮಾಡೋವರೆಗೂ ನಿಮ್ಗೆ ಮದುವೆ ಮಾಡಂಗಿಲ್ಲ. ನಿನ್ಗೆ ಅದೇ ದಿನ ಗಾಡ್ ಅದಕ್ಕೆ ಮದುವೆ ಆದ್ರೆ ಡಿವೋರ್ಸ್ ಆಗ್ಬಿಡುತ್ತಾ? ಕಂಪಲ್ಸರಿ. ಸೊ ಒಂದು ಕೆಲಸ ಯೋಚನೆ ಮಾಡು. ನೀನು ಅಷ್ಟು ಪೂಜೆಗಳು ಮಾಡಿ ಆಮೇಲೆ ಮದುವೆ ಮಾಡ್ಸೋದು ಹೆಂಗೈತೆ? ಮದುವೆ ಆಗಿ ಡಿವೋರ್ಸ್ ಆಗಿ ಆ ಪೂಜೆಗಳು ಬಂದು ಡಿವೋರ್ಸ್ ಒಂದು ಲೆಕ್ಕ ಆಗೋಗ್ಬಿಟ್ಟು ಡಿವೋರ್ಸ್ ಆದ್ರೆ ಇರೋ ಆಸ್ತಿಲಿ ಅರ್ಧ ಕೊಟ್ಬಿಟ್ಟು ಬರೆಗಾಯಿ ಕುತ್ಕೊಳ್ಬೇಕು. ನಾನೆಲ್ಲ ನಿಮ್ಮ ಹೆಸರು ಮಾಡಿಸ್ಬಿಡ್ತೀನಿ ಬಿಡು. ನನ್ನ ಹೆಸರು ನೀನೇನು ಮಾಡಿಸ್ಬೇಡ ಸ್ವಾಮಿ. ನಡಿ ಸ್ವಾಮಿ, ಸೂಪರ್. ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿಲ್ಲ. ಗಾಡಿ ಪಾರ್ಕ್ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಕೇಳಿದ್ರೆ ಅಲ್ಲ ಸ್ವಲ್ಪ ರಾಂಗ್ ಆಗಿ ಬರ್ತಾ ಇದೆ ರೆಸ್ಪಾನ್ಸು. ನಾರ್ಮಲ್ ಎಷ್ಟು ಕೇಳಿದ್ರು ಗಾಡಿ ಎತ್ಬೇಕಂತ ಕೇಳಿದೆ. ಅಣ್ಣ ಇವಾಗಲೇ ಗಾಡಿ ಎತ್ತ ಸ್ವಲ್ಪ ಆ ಸೈಡ್ ಹಾಕೋಣ ಅಂತ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾ ಇದ್ರು. ಹಾಕೋ ಬಟ್ಟೆ, ಹಾಕೋ ಉಡುವೆ, ಇವೆರಡು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಬೀದಿ ಇದ್ಯಾವುದು ನಂದಲ್ಲ, ಆದ್ರೂ ಕೂಡ ರೆಸ್ಪೆಕ್ಟ್ ಬರ್ತೈತೆ ನಂಗೆ. ಇದ್ಯಾವುದು ನಿಮ್ದಲ್ವಾ? ಅದನ್ನ ಬಿಚ್ಕೊಟ್ಬಿಡು ಫಸ್ಟ್. ನಂದ ಇದು? ಇನ್ಯಾರ್ದು? ನಿಮ್ ತಾತಂದ? ನಿಂದಮ್ಮ, ನಂದಲ್ಲ. ನೀನ್ ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಒಪ್ಕೊಂತೀನಿ. ನಮ್ದಲ್ಲ ಅಂದ್ರೆ ನೀನ್ ಹಂಗಾರೆ ನೀನ್ ನಮ್ಮನೆಗೆ ಲೆಕ್ಕನ ಇಲ್ಲ ಅಂತ ಅರ್ಥ. ನೋಡಿ ಗೈಸ್, ನೀವೆಲ್ಲ ಜಿಯೋ ಫೋನಲ್ಲಿ ಪೇಮೆಂಟ್ ಮಾಡಿರೋದನ್ನ ನೋಡಿರ್ಬೋದು. ಆದರೆ ನಾನು ನಿಮಗೆ ನೋಕಿಯಾ ಫೋನಲ್ಲಿ ಹೆಂಗೆ ಪೇಮೆಂಟ್ ಮಾಡೋದು ತೋರಿಸ್ತೀನಿ. ಇಲ್ಲಿ ನೋಡಿ, ನೋಕಿಯಾ 235 ಇಲ್ಲ ಸ್ಕ್ಯಾನ್ ಆಗ್ತೈತೆ. ಅದೇ ಆಗತ್ತೆ ಸ್ಕ್ಯಾನ್ ಆರಾಮಾಗಿ ಆಗತ್ತೆ. ಇವಾಗ ಎಲ್ಲರೂ ಮಾಡ್ಬಿಟ್ಟು ಬಂದೆ ಅಲ್ಲ, ನಿಮ್ದಾಗ್ತಾ ಇಲ್ಲ. ಹೌದಾ? ಬೇರೆ ಹೋಗಿ ಟ್ರೈ ಮಾಡೋಣ. ಗೈಸ್, ಇದೇನ ಇವಾಗ ವರ್ಕ್ ಆಗ್ತಾ ಇಲ್ಲ. ಆಗ್ಲೇ ನಮ್ಮ ಅತ್ತದೆಲ್ಲ ವರ್ಕ್ ಆಯ್ತಂತೆ. ಆದರೆ ಫೋನ್ ನಂಬರ್ ಹಾಕಿದ್ರು ಕೂಡ ಪೇಮೆಂಟ್ ಮಾಡೋದು ಇದರಲ್ಲಿ. ಗೈಸ್ ನೋಡಿ, UPI ಪೇಮೆಂಟು ನಂಬರ್ ಹಾಕ್ಬಿಟ್ಟು ಪಿನ್ ಹಾಕ್ಬಿಟ್ಟು ಪೇಮೆಂಟ್ ಹಾಕಿದ್ರೆ ಆಗೋಯ್ತು. ಸೊ ದಿಸ್ ಈಸ್ ಡಿಜಿಟಲ್ ಸ್ಮಾರ್ಟ್ ಫೋನ್ ಇಂಡಿಯಾ ಗೈಸ್. ಹೊಡಿರಿ ಚಪ್ಪಾಳೆ ಹೊಡಿರಿ. 1000 ರೂಪಾಯಿ ಹೋಗಿದೆ, ಬಂದಿದೆ ಆಗಿದೆ ನೋಡಿ, 3660 ರೂಪಾಯಿ. ಗೈಸ್ ನಮ್ಮ ತಾತ ಆಲ್ರೆಡಿ ಬಂದ್ಬಿಟ್ಟೈತೆ. ನನಗಿಂತ ಗೋಲ್ಡ್ ಹಾಕೊಂಡೈತಾ? ಏನೇನೋ ನನಗಿಂತ ಗೋಲ್ಡ್ ಹಾಕೊಂಡಿದ್ಯಾ? ನನ್ನಷ್ಟೇ ಗೋಲ್ಡ್ ಹಾಕೊಂಡಿದ್ಯಾ? ಹಿಂಗೆ ಹಿಂಗೆ ಪರವಾಗಿಲ್ಲ, ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಐತೆ. ನಾನು ಚಿಕ್ಕದು, ನಮ್ಮ ತಾತನ ದೊಡ್ಡದು. ಸೇಮ್ ಸೇಮ್. ಏನಿದು ಅದ್ಭುತ ವಿಸ್ಮಯ? ಪವಿತ್ರ ಏನು ಈ ಕಡೆ? ಓ ಮೈ ಗಾಡ್. ಪವಿತ್ರ, ಹೌ ಆರ್ ಯು? ಹೌ ಆರ್ ಯು? ಹೆಂಗೆ ಹೆಂಗೆ ಹೆಂಗೆ? ಕತ್ತಲ್ಲೊಂದು, ಕೈಯಲ್ಲೆರಡು, ಈ ಕೈಯಲ್ಲೊಂದು. ಏನ್ ಡೌಗಳು ಮಾಡ್ತಾಳೆ ಇಲ್ಲಿ? ಇಷ್ಟು ಡೌನ್ ನನ್ನ ಲೈಫಲ್ಲಿ ಬಂದು 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 ಗೋಲ್ಡ್ ಎಲ್ಲ ಹಾಕಿದ್ಯಾ ತಾನೆ? ಹಾಕೊಂಡಿದ್ದೀನಿ. ಮ್ಯಾಚ್ ಆಗೋ ಡ್ರೆಸ್ ವೈಟ್ ಅಂಡ್ ವೈಟ್ ಹಾಕೊಳ್ಳೋದು. ವೈಟ್ ಅಂಡ್ ವೈಟ್ ಇದು ಚೆನ್ನಾಗಿಲ್ಲ. ಜೀನ್ಸ್ ಪ್ಯಾಂಟ್ಗೆ ಚೆನ್ನಾಗಿ ಕಾಣಿಸ್ತಾರೆ. ಈ ಶರ್ಟ್ ಬೆಲೆ ಗೊತ್ತಾ? ಒಳ್ಳೆ ಮರ್ಯಾದೆ, ಒಳ್ಳೆ ಮರ್ಯಾದೆ ಪವಿತ್ರ, ಒಳ್ಳೆ ಮರ್ಯಾದೆ. ಮಕ ತೊಳ್ದಂಗೆ ಕಾಣಿಸ್ತಾ ಇಲ್ಲ ನಿಂದು. ಫ್ರೆಶ್ ಆಗಿಲ್ಲ. ಕೈಯಲ್ಲಿ ಗೋಲ್ಡ್ ಇದ್ರೆ ಎಲ್ಲ ಹೊಡಿತಾ ಇರ್ಬೇಕು ಕಣೆ, ಎಲ್ಲ ಹೊಡಿತಾ ಇರಂಗೆ ಕಾಣಿಸ್ತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ, ನಿನ್ ಮುಖ ಮನ್ಸು. ಮನ್ಸು ತಾನೆ, ಮತ್ತೆ ಮಕ್ಕದ ವಿಷಯ ಯಾಕೆ ಬಂದೆ? ಮುಖ 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 ಏನು ಬಂದಿಲ್ಲ. ಐ ಥಿಂಕ್ ಮುಖಕ್ಕೆ ಒಂದು ಹಣೆ ಮೇಲೆ ಒಂದು ಬೊಟ್ಟಿಗೆ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ? ಹಾ ಅದೇ ಗಂಧ ಗಂಧ ಏನಂತ ಆಗ್ತಿ ಗೊತ್ತಾ? ಕ್ಯಾಪ್ಷನ್ ಅಲ್ಲ, ಏನಂತ ಹಾಕ್ಬೇಕು? ತೇಜಾದಿ ಈವಲ್ ಸ್ಪಿರಿಟ್, ತೇಜಾದಿ ಈವಲ್ ಸ್ಪಿರಿಟ್ ಅಂತ. ಈವಲ್ ಸ್ಪಿರಿಟಾ? ಏನ್ ಈವಲ್ ಕಾಣಿಸ್ತಾ ಏಯ್ ನೀನ್ ನನ್ನ
ಅಂದ್ರೆ ಯಾವಾಗ ಖಚಿತವಾಗಿರ್ತಿಲ್ಲ ಏನೋ ಇವತ್ತು ಇವನ್ ನೆನ್ನೆನೂ ಚೆನ್ನಾಗೇ ಇದೆ, ಇವತ್ತು ಚೆನ್ನಾಗೇ ಅವನಿ. ಯಾಕಂದ್ರೆ ನೆನ್ನೆ ಇದೆ ಹೌದಾ? ತಿಂದೆ ನಾಷ್ಟ ಇನ್ನ ತಿಂದಿಲ್ಲ, ಹೋಗಿ ತಿಂತೀನಲ್ಲ. ನಾನು ಇವಾಗ ಬರ್ತೀನಿ ಅಪ್ಪ ಬರ್ತೀನಿ ಏನ್ ತಿಂತೀಯ ನಾಷ್ಟ? ವೆಜ್ ಇವತ್ತು ಸೋಮವಾರ. ಸುಮ್ಮನೆ ನಾಷ್ಟ ತಿನ್ನಕ್ ಬಂದ. ನಾನು ನಮ್ಮ ಅಮ್ಮನ ಕೇಳ್ದೆ ನಮ್ಮ ನಿನ್ ಕಣ್ಣೊಳ್ಟ ಅವ್ನ್ ವೆಜ್ ಕಣ್ಣು ಹೇಳಿದ್ದು. ನಾನು ವೆಜ್ಜೇ ತಾನೇ ತಿನ್ನೋದು ಸೋಮವಾರ. ತೇಜಸ್ಸು ನೆನೆ ಏನೋ ಫಂಕ್ಷನ್ ಐತೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ತಿನ್ನೋಗುತ್ತಾ? ಫಂಕ್ಷನ್ ಇರೋದೇ ನಾನ್ ವೆಜ್ ತಿನ್ನಕ್ಕೆ, ಫಂಕ್ಷನ್ ಇರೋದೇ ನಾನ್ ವೆಜ್ ತಿನ್ನಕ್ಕೆ. ಅದು ನನ್ನನ್ನೇ ಮ್ಯಾನಿಪುಲೇಟ್ ಮಾಡ್ಕೊಂಡು ಹೋಗ್ಬಿಟ್ಟ ಅವನು. ನಾನಾ ಭಾನುವಾರ ತಿನ್ಬೋದು ಅವ್ನಿಗೆ. ಅವ್ನು ಮರ್ತೋಗ್ಬಿಟ್ಟು ನಾನು ಭಾನುವಾರ ಅಂತ ಮನೇಲಿ ಇದ್ದೆ ಇದ್ದು. ದೊಡ್ಡಮ್ಮ ಯಾರು ತಿನ್ಬೇಡ ಅವ್ನಿಗೆ ಅಂತ ತಿಂದ ನಾನು. ಏ ಆದ ಏನ್ ಇಲ್ಲಪ್ಪ, ಅವನೇನೋ ಹೇಳ್ತಾನೆ, ಡೌಗಳು ಮಾಡ್ತಾನೆ. ನಡಿಯ ಏ ಬಲೂನ್ ನೋಡ್ದೇನ ಇದ್ರಲ್ಲಿ? ಓಹ್ ನಿಂಗಿರೋ ವಿಷಯನೇ ಗೊತ್ತಿಲ್ಲ ಅಲ್ಲ. ಇಟ್ಸ್ ಓಕೆ. ಗಾಡಿ ನಾನು ಎಷ್ಟು ಕರೆಕ್ಟಾಗಿ ಮೇಂಟೈನ್ ಏನು ಗಲೀಜ್ ಆಯ್ತು ನಾನು. ನೀನೇ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ಯಾ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಮಾತು ತಿರುಗಿಸ್ತೀಯಾ? ನನ್ನ ಗಾಡಿ ಎಷ್ಟು ಶೈನ್ ಹೊಡಿತಿತ್ತಮ್ಮ, ನಾನು ಇವನ್ ಕೈ ಕೊಟ್ಟಿದ್ದೆ ಧೂಲ್ ಆಗೋಯ್ತಲ್ಲ. ಅದು ಆಂಟಿ ಅಜ್ಜಿ ಇವ್ನು ಬತ್ತ ಹೆವಿ ಡೌ ಮಾಡ್ತಾವ್ ನೀನು. ರಿಪಬ್ಲಿಕ್ ಡೇಗೆ ನಿನ್ನ ಹತ್ರ ಆಟ ಆಡಕ್ಕೆ ಏನು ಇಲ್ಲ ಅಂತ ನಿನ್ನ ತಮ್ಮ ಹೇಳ್ತಾ ಇದ್ದ. ತಗ 3 ಬಲೂನ್ ನೀನು ಆಟ ಆಡ್ಕ. ಇದು ಆರೆಂಜು, ಇದು ಗ್ರೀನು, ಇದು ಸೆಂಟ್ರಲ್ ವೈಟು. ಊದ್ಬಿಟ್ಟು ಉಫ್ಫನ್ನು. ನಿಜವಾಗ್ಲೂ ರಿಪಬ್ಲಿಕ್ ಡೇ ಅನ್ಸುತ್ತಾ? ಯಾವಾಗ ಸ್ವತಂತ್ರ? ಯಾಕ ನಿಂಗಿಲ್ಲ ಸ್ವತಂತ್ರ ಇವಾಗ? ಹಾ ಇಲ್ಲನಾ? ಇಲ್ಲ ನಿನ್ನ ಅಜ್ಜಿ ರೂಮ್ ಒಳಗಡೆ ಕೂಡಾಕ್ಬಿಟ್ಟು ಈಚೆ ಓಡ್ದಿಡಂಗೆ ಮಾಡ್ಬೇಕಾಗಿತ್ತು. ಆಗ ಗೊತ್ತಾಗ್ತೈತಿ ಸ್ವತಂತ್ರದ ಬಗ್ಗೆ ನಿನಗೆ. ನಿನ್ನ ಫ್ರೀಯಾಗಿ ಎಣ್ಣೆ ಹೊಡಿಯಕ್ಕೆ ಬಿಡ್ಬೇಕಾ? ನೀವು ಎಣ್ಣೆ ಹೊಡ್ಕೊಂಡು ಬಂದ್ರು ಕೂಡ ಏನು ಕ್ವಶನ್ ಮಾಡಬಾರ್ದು, ಅದು ಸ್ವತಂತ್ರನಾ? ಮತ್ತೆ ಇನ್ನೇನು ಹುಡುಕ್ತಾ ಇದ್ದೀನಿ, ಸಿಕ್ಕದ ಮೇಲೆ. ಈ ಡ್ಯಾಮೇಜ್ ಆಗಿರೋ ರೋಡು ಬದಲಾಗಲ್ಲ, ಜಗಳ ಆಡೋ ಜನ ಬದಲಾಗಲ್ಲ, ಮಗಂದು ಈ ಥರ ಕಿತ್ತಾಗಿರೋ ಥರ ವೀಡಿಯೋ ಮಾಡೋ ನಾನು ಬದಲಾಗಲ್ಲ. ಆ್ಯಂಡ್ ಅಷ್ಟೇ ಗೈಸ್, ಏನೂ ಬದಲಾಗಿಲ್ಲ. ಬಟ್ ದೆನ್ ಹ್ಯಾಪಿ ರಿಪಬ್ಲಿಕ್ ಡೇ ಗೈಸ್. ಯಪ್ಪ ಒಳ್ಳೆ ಸ್ಟೋರಿಗಳ ಕಡೆ, ಸ್ಟೇಟಸ್ಗಳ ಕಡೆ ಪೀಸ್ ಆಗಿದೆ. ಪೀಸ್ ಆತಮ್ಮ. ಬಾಯ್ ಬಾಯ್ ಮನೋಜ್, ಬಾಯ್ ಮನೋಜ್, ಓಕೆ. ಅಲ್ಲಿ ಗಾಡಿ ವೆಯ್ಟ್ ಮಾಡ್ತಾ ಐತೆ. ಜೊತೆಲೇ ಇದ್ನಲ್ಲ ಡ್ಯಾಡಿ, ಅಜ್ಜಿ ಜೊತೆನೇ ಇದೆ ನಾನು. ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ಬೋದು, ಎಷ್ಟಾದ್ರೂ ಮಾಡ್ಬೋದು. ಆದ್ರೆ ಮೊದ್ಲು ವಿದ್ಯೆಗೆ ಸಂಪಾದನೆ ಮಾಡ್ಕೊಳ್ಳಿ, ಆಮೇಲೆ ದುಡ್ಡು ಕಾಸು ಕೆಲಸ ಎಲ್ಲ ಸಂಪಾದನೆ ಆಗುತ್ತೆ. ನಾನು ಮಾಡ್ತಾ ಇದ್ದೀನಿ ದುಡ್ಡು ಕಾಸಿಂದಲ್ಲ. ನಂಗೆ ಇದೆ ಎಕ್ಸಾಮ್ ಹಾಲಿಡೇಸ್ ನಡೀತಿದೆ ಅಂತ ಕಾಲೇಜ್ ಹೋಗ್ತಾ ಇಲ್ಲ ಅಷ್ಟೇ. ನಾನು ಹೋಗ್ತೀನಿ, ನಾನು ಹೋಗ್ಬಾರ್ದು. ಸ್ವಲ್ಪ ಅರ್ಥ ಮಾಡ್ಕೊ. ಯಾರಿಗೋಸ್ಕರ ನೀನು ಓದ್ಬೇಡ. ನಿನ್ನ ಭವಿಷ್ಯತ್ತಿಗೆ ನೀನು ನಿಂತ್ಕೊಳ್ಳೋದಕ್ಕೆ ನೀನು ಓದು. ನಾನು ನಿಮ್ಮ ಅಪ್ಪನಿಗೆ ಹೆಣ್ಣು ಕೊಡ್ಬೇಕಾದ್ರೆ ಕಾರಣ ಏನ್ ಗೊತ್ತಾ? ಏನ್ ಕಾರಣ ಗೊತ್ತಾ? ಅಯ್ಯಪ್ಪ ಮೆಕ್ಯಾನಿಕ್ ಮಾಡ್ತಾ ಇದ್ದ. ಯಾವ್ದ್ರಾಗ ದುಡಿಮೆ ಮಾಡ್ತಿದ್ರು ಮೆಕ್ಯಾನಿಕ್ ನೊಳಗೆ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ಬೋದು ನನ್ನ ಅಳಿಯ ಅನ್ಕೊಂಡು ನಾನು ನನ್ನ ಮಗಳನ್ನ ಕೊಟ್ಟಿದ್ದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿನ್ನ? ಅಂದ್ರೆ ವಿದ್ಯೆ ಇತ್ತು ಅಯ್ಯಪ್ಪ ಇರೋ ವಿದ್ಯೆ ಯಾರು ಕಿತ್ಕೊಳಕ್ ಆಗಲ್ಲ. ನೇನ ಮಮ್ಮಿ ಕಣ್ಣಲ್ಲಿ ಗಂಗೆ ಏನೋ ಬರೋ ತರ ಐತಲ್ಲ. ಎಲ್ಲ ಏನೋ ಪರೇಡ್ ಎಲ್ಲ ಮಾಡ್ಕೊಂಡು ಬಂದಿರೋ ತರ ಇದೆ. ಇಡೀ ಏನು ಫ್ಯಾಮಿಲಿಗಳು ಕಣ, ಆರ್ಮಿ ಫ್ಯಾಮಿಲಿ. ಅವರೆಲ್ಲ ಅವ್ರ ಪರೇಡ್ ನೋಡಕ್ಕೆ ಅಂತ ಹೋಗಿದ್ರೇನು. ಗಣರಾಜ್ಯೋತ್ಸವ ಗೈಸ್, ನಾವು ನಮ್ಮ ಜೊತೆ ಇದ್ದವ್ರನ್ನೆಲ್ಲ ಕಳ್ಸಿದೀವಿ ಆ ಕಡೆ ಮನೆ ಹತ್ರ, ರಿಲೇಟಿವ್ಸ್ ಮನೆ ಹತ್ರ. ಆಗ್ಲಿಂದ ಈ ರೋಡ್ಗೆ ಹೋಗ್ಬಿಟ್ಟು ಸರ್ಕಲ್ ಹಾಕೊಂಡು ಬರ್ತಾ ಇದ್ವಿ, ಯಾವ ಕಡೆ ಖಾಲಿ ಜಾಗ ಐತೆ ಅಂತ. ಎಲ್ಲ ಆ ಕಡೆ ಗಾಡಿಗಳು, ಕಾರ್ಗಳು ತುಂಬ್ಕೊಂಡ್ಬಿಡವೆ. ನಾವು ಇವತ್ತೇ ಅನಿಸಿದ್ದು ಚಿಕ್ಕ ಜಾಗದಲ್ಲಿ ಇಷ್ಟೊಂದೆಲ್ಲ ಕಾರ್ಗಳವ ಅಂತ. ನಮ್ಮ ಅಣ್ಣ ಅಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಬಂದೆ, ಯಾವ ಕಡೆ ಪಾರ್ಕಿಂಗ್ ಖಾಲಿ ಜಾಗ ಐತೆ ಅಂದ್ಬಿಟ್ಟು. ನಾನು ಗಾಡಿ ಸೈಡ್ ಹಾಕಿದ್ದೀನಪ್ಪ ಈ ಕಡೆ, ಇಲ್ಲೇ ಹಾಕಿದ್ದೀನಿ. ಆಮೇಲೆ ಕೇಳಿದ್ರೆ ಬೇಕಾದ್ರೆ ನೋಡ್ಕೊಳ್ಳೋಣ. ಇವಾಗ ನಮ್ಮ ಅಣ್ಣ ಬಂದರೆ ಫುಲ್ ಶಾಕ್ ಆಗೋಯ್ತಾನೆ. ಸೀನಾ ನಾ ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಸೀನಾ ಬಂದರೆ ಫುಲ್ ಶಾಕ್ ಹೋಗ್ತಾನೆ. ಶಾಕ್ ಆಗಲ್ಲ ಆಲ್ರೆಡಿ. ನೋಡಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಕಡೆ ಇದ್ದಿದ್ರೆ ಈ ಕಾರಲ್ಲಿ ಈ ಕಡೆ ಐತಿ ಇಂಡಿಕೇಟ್ರು. ಗೈಸ್, ದೊಡ್ಡಪ್ಪ ಅಂದವೆ ಸಿಕ್ಕಿದ್ದಾರೆ. ಆಗ್ಲಿಂದ ಫುಲ್ ಗಾಡಿ ಪಾರ್ಕ್ ಮಾಡೋಕೆ ಹುಡುಕಿದ್ದಾಯ್ತು. ಗೈಸ್, ಈ ಕಡೆ ಸೀತಾರಾಮ ಕಲ್ಯಾಣ ನಡೀತಿದೆ ನೋಡಿ. ಡೆಕೋರೇಷನ್ ಎಲ್ಲ ಸೈಕಾಗಿದೆ. ನನ್ನ ಡ್ಯಾಡಿ ಎಲ್ಲ ಕೂತಿರ್ತಾರೆ. ನಮ್ಮ ಅಣ್ಣ ಹೆಚ್ಚು ಕೆಲಸ ಐತೆ ಅಂತ ಕರೀತಾನೆ. ಅಲ್ಲಿಂದ ನೋಡಿ ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಗೈಸ್, ಇವಾಗ ಈ ಕಾರಲ್ಲಿ ನಾವು ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಕಾರಲ್ಲಿ ಏನು ಗೊತ್ತಾ, ಇದು ಸ್ವಲ್ಪ ರಿಮೋಟ್ ಕಾರ್. ಇದು ರಿಮೋಟ್ ಕಾರ್ ಅಂದರೆ ರಿಮೋಟ್ ಇದ್ರೆ ಮಾತ್ರ ವರ್ಕ್ ಆಗೋದು. ಅದಕ್ಕೆ ನಾವು ಇವಾಗ ಒಳಗಡೆ ಲಾಕ್ ಆಗಿದೆ ಅಂತ. ಯಾಕೆ ಒಳಗಡೆ ಮುಚ್ಚು. ಬಾ ಈ ಕಡೆ.
ಕೀ ಎತ್ಕೊ ಅಂತ ಹೇಳ್ತೈತಾ? ಓ, ಲಾಕ್ ಹಾಕಕ್ಕೆ ಬಿಡಲ್ಲ ಇದು. ಸೂಪರ್. ನನ್ನ ಲಾಕ್ ಆಗ್ಬಿಡುತ್ತೆ ಅನ್ಕೊಂಡೆ. ನೈಸ್ ನೈಸ್ ನೈಸ್. ಅಮ್ಮ ಊಟ ಆಯ್ತಾ? ಹಾಕೊಂಡ್ ಕೊಟ್ಟಿನಿ. ಊಟ ಆಯ್ತಾ? ಪಪ್ಪ ಹಾಕೊಂಡ್ ಕೊಟ್ಟಿನಿ. ನಮ್ದು ಊಟ ಆಯ್ತು, ನಿಮ್ದೇ ವೇಟಿಂಗ್. ನೀವು ಊಟ ಮಾಡ್ಬಿಟ್ರೆ ನೋಡೋ ನೋಡೋ ನೋಡೋ, ಆರಾಮಾಗಿ ನಮ್ಮೆಲ್ಲ ಬಿಟ್ಟು ಪೀಸ ಊಟ ಮಾಡ್ಬಿಟ್ಟು. ನೀವು ಬರ್ಲಿಲ್ಲ, ನೀವು ನಮ್ಮನ್ನ ಬಿಟ್ಬಿಟ್ಟು ಅಲಿಯಕ್ಕೆ ಹೋಗ್ತೀರಾ. ಇಲ್ಲ, ನಾನು ನಿನಗೆ ಸೀಟ್ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ನೀನು ನಮಗೆ ಸೀಟ್ ಸಿಕ್ಕಿ ನಿಮ್ಗೆ ಸೀಟ್ ಸಿಕ್ಕಿದ್ರು ಕರೆದ್ರು ಬರ್ಲಿಲ್ಲ. ನಡಿ ಇನ್ನ ಹೇಳ್ತಾರೆ ಬಿಡಿ ಗೈಸ್. ನಾವು ನಿನ್ ಸೀಟ್ನ ಬಿಟ್ವಿ ಗೊತ್ತಾ? ಬೇರೆಯವ್ರಿಗೋಸ್ಕರ ನನ್ನ ಸೀಟ್. ಸಾಗರಿಕಾ ಅರ್ಜೆಂಟ್ ಅಲ್ಲ, ನಿಜ ಇಚ್ಛೆ ಬರ್ತದೆ. ಹೌದೌದು. ಓ ಸೂಪರ್ ಸಾಗರಿಕಾ. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್, ಡೆಡಿಕೇಶನ್, ಕಾಂಟ್ರಿಬ್ಯೂಷನ್, ಎವ್ರಿಥಿಂಗ್. ಸೊ ಗೈಸ್, ಇಲ್ಲಿಗೆಲ್ಲ ಮುಗ್ದದೆ. ಮೀಟಿಂಗು, ಫಂಕ್ಷನು, ಈಟಿಂಗು ಎಲ್ಲ ಮುಗ್ದದೆ. ಆ ಕಡೆ ನೋಡಬೇಕು, ನಮ್ಮ ಅಣ್ಣ ಕಾರೇ ತಗೊಂಡು, ನಮ್ಮ ಅಮ್ಮ ಆ ಕಡೆ ಎಲ್ಲ ಕಡೆ ಕಣ್ಣು ಹಾಕೊಂಡು, ನಮ್ಮ ಡ್ಯಾಡಿ ಈ ಕಡೆ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡು ಕಾರೇ ತಗೊಂಡು ಬರ್ತಾವೆ. ಹೋಗ್ಬೇಕು ಇವಾಗ. ಬಾಯ್ ಬಾಯ್. ಈ ಕಡೆ ನಮ್ಮ ಫ್ರೆಂಡ್ ಮನೆ ಐತೆ, ಈ ಕಡೆ ಇದು ನಾಳೆ ಬರ್ತೀನಿ. ಈ ಕಡೆ 3-4 ಜನ ಫ್ರೆಂಡ್ಸ್ ಇದ್ದಾರೆ. ಇದು ನಿನಗೆ ವರುಣ್ ಗೊತ್ತಿತ್ತು ತಾನೆ? ವರುಣ್ ಅವ್ರ ಕಸಿನ್ ತಾನೆ ನೀನು? ಹಾ, ಯುವರ್ ಫ್ರೆಂಡಾ? ಅವ್ನು ವರುಣ್ ಫ್ರೆಂಡ್ ನಾನು. ಹೇ ನೈಸ್. ವಿಜಯ್ ಹೆಂಗೆ ಹಸಿಕೊಂಡಿರೋದ ನೋಡು, ಎಲ್ಲರೂ ನಿನ್ನ ಕಂಡಿಡಿತಾರೆ. ಅವ್ನು ಯಾರಪ್ಪ ವರುಣ್ ಬ್ಯಾಚು ಅನ್ನೋದು? ನನಗೆ ಕಾಂಪಿಟೇಷನ್ ಕೊಡೋತಾರ ಅವನಲ್ಲ ಅವನು. ಯಪ್ಪ, ಜಿಮ್ಗೆ ಹೋಗ್ಬೇಕು ಗೈಸ್. ನಮ್ಮ ಡ್ಯಾಡಿ ನನಗೋಸ್ಕರ ಬರ್ತೀನ ಇಲ್ಲ ಅಂತ ವೆರಿಫೈ ಮಾಡೋಕ್ಕೆ ಅಂತ ಬಂದು ಇವಾಗ ಹೋಗ್ತೈತೆ. ನಾನು ಮತ್ತೆ ತಿರುಗಿ ನೋಡಿತ್ತು ಇವಾಗ. ಬರಲ್ಲೇ ಅಂತದೆ. ಹೇ, ತಿರುಗಬೇಕಾಗಿತ್ತಲ್ಲ. ಅಯ್ಯೋ, ಅವ್ರು ಬಂದ್ರು. ಬಂದರು. ಎಸ್ ಡ್ಯಾಡಿ, ಟೆಲ್ ಮಿ ಡ್ಯಾಡಿ. ಓಕೆ ಎಲ್ಲ ಓಡಾಡುದು ಗೈಸ್, ನಮ್ಮ ಡ್ಯಾಡಿ ಒಂದು ಟೈಮಲ್ಲಿ ಬ್ಲಡ್ ಕೊಡಕ್ಕೆ ಹೋಗಿದ್ರು. ಬ್ಲಡ್ ಕೊಟ್ಟು ಏನಾಯ್ತು ಅಂದ್ರೆ ನಮ್ಮ ಅಜ್ಜಿ ಹೇಳ್ತಾರೆ, ಅವ್ರೇನೋ ಟೆಸ್ಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರಂತೆ. ಟೆಸ್ಟ್ ಮಾಡೋ ನೆಪದಲ್ಲಿ ಹಂಗೆ ಬ್ಲಡ್ ಹೇಳ್ಕೊಂಡ್ಬಿಟ್ರಂತೆ. ಮಾರ್ಕೆಟ್ ಸಂಘದಿಂದ ರೆಡ್ ಕ್ರಾಸ್ ಸೊಸೈಟಿ ಹೋಗಿದ್ರು. ಅದು ರಕ್ತ ಚೆಕ್ ಮಾಡೋದ್ರೊಳಗೆ ಅವ್ರ ಆರೋಗ್ಯಕ್ಕೆ ಎಡವಟ್ಟಾಗಿ ಕೆಳಗಡೆ ಬಿದ್ದುಬಿಟ್ರು. ರಕ್ತ ಕೊಟ್ಟಿಲ್ಲ. ರಕ್ತ ತಗೊಂಡ್ರು ಹೆಂಗಿರು ತರಕಾರಿ ಅಂಗಡಿಗಳವ್ರು ತರಕಾರಿ ತಿಂತಿದ್ ಚೆನ್ನಾಗ್ ಅವ್ರು ಅನ್ಬಿಟ್ಟು ಡಾಕ್ಟರ್ಗಳು ಸಿಸ್ಟರ್ಗಳು ಎಲ್ಲ ಒಂದೊಂದು ಲೀಟರ್ ಲಾಸ್ಟ್ ಅಷ್ಟೇ. ಮನೆ ಸೀನು ಕೊಟ್ನಲ್ಲ, ಅವ್ರು ಕೇಳ್ತಾರೆ, ಅವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ. ಇಬ್ರು ಬಿದ್ರು. ನಾವು ಹಿಂಗೆ ಬಿದ್ದಿದ್ವಿ. ಜಡಿ ಅಲ್ಲ, ಹೆಂಗ್ ಸ್ಕಿಡ್ ಆಗೋದು ಗೊತ್ತಾಗೈಸ್ ಇವರು. ಇದಕ್ಕಿಂತ ಸ್ಟಿಪ್ ಆಯ್ತು. ಹೊಸ ಗಾಡಿ ಒಳ್ಳೆ ಪ್ರೈಸ್ ಹುಡುಗ್ರೆ. ಉಸ್ಕೊಂಡ್ರ ಗಾಡಿ ಹಿಂಗ್ ಮ್ಯಾಲ್ ಕೆದ್ದು ಹಿಂಗ್ ಬಿದ್ದು ಉಳ್ಕೊಂಡ್ರು. ಇವಾಗ ರೆಡಿ. ಬೈ ಬೈ ಬೈ. ಇವಾಗ ನಾನು ಸ್ವಲ್ಪ ಜಡಿ ಬತ್ತೈತೆ, ಗಾಡಿ ಮಾರ್ಕೆಟಲ್ಲಿ ಬಿಟ್ಟಿನಲ್ಲ, ಎತ್ತಕೊಂಡು ಹೋಗ್ಬೇಕು. ಗೈಸ್, ಅಲ್ಲಿ ನೋಡಿ, ಬೋದು ಆ್ಯಂಡ್ ಅವ್ರ ಅಕ್ಕ ಎಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಏನೋ ಮಾಡ್ತಾ ಇದ್ದಾರೆ. ಬೋದು ಏನ್ ಮಾಡ್ತಾ ಇದ್ಯಾ? ಕೇಕ ಬಂದೆ ಯಾರು? ನೋಡಿ ಗೈಸ್, ಅಷ್ಟೇ ಮನೆಗೆ ಬಂದೆ. ಚೀನಾ ಎಲ್ಲ ಔಟು. ಇದೊಂದೇ ಒಂದೈತೆ, ಏನೋ ಅಪರೂಪಕ್ಕೆ ಹಾಕೊಂಡು ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟವ್ರೆ. ಇದು ಬಿಟ್ರೆ ಚೀನಾ ಎಲ್ಲ ಔಟು, ಎಂಥದ್ದು ಇಲ್ಲ. ಅಷ್ಟೇ, ಮನೆಗೆ ಬರೋರ್ಗು ಅಷ್ಟೇ, ಹೊರಗಡೆ ಸುತ್ತಾಕೊಂಡು ಮನೆಗೆ ಬಂದರೆ ಮುಗೀತವ್ರ ಕತೆ. ಹಾಂ, ಎಲ್ಲಿ ಕೇಕು? ಏನು ಚೆನ್ನಾಗಿದೆ ಕೇಕು. ಯಾರು ಮಾಡಿದ್ದು? ಹರಿಣಿ ನೀನೇ ಅಲ್ಲ? ಪ್ರಜ್ಞಾ, ಗೊತ್ತಿತ್ತು ಸರ್. ಬೋದು, ನಿಜ ಹೇಳು, ಇದು ಕೇಕ್ ಥರ ಐತಾ ಇದು? ಹಾಂ, ಕೇಕ್ ಥರ ಐತಾ ಇದು? ಆಯ್ತಾ ಇಲ್ಲ?
ಏ ಕೇಕ್ ತರನೇ ಇರೋದು ಈ ಕಡೆ ನೋಡೋ, ಸ್ಪೆಷಲ್ ಕೇಕ್ ಇದು, ಯಾರು ಮಾಡೋಕ್ಕಾಗಲ್ಲ ಅಂತ ಕೇಕ್ ಇದು. ಯಾವ ಲೈನು ಇದಾ? ಚೆನ್ನಾಗಿ ಮಾಡಿದೀವಿ ಬಿಡು. ಬಂದೆ ನಿಂಗೊಂದು ಗೇಮ್ ಹೇಳ್ಕೊಡ್ತೀನಿ, ನೀ ಹೆಂಗೆ ಆಡಿರ್ತೀನೋ ಗೊತ್ತಿಲ್ಲ. ಎರಡು ಕೈ ಹಿಂಗೆ ಹಿಡ್ಕೊ, ಗೊತ್ತಾಯ್ತಾ? ನೀ ಇನ್ನೊಂದು ಗೇಮ್ ಹೇಳ್ಕೊಡ್ತೀನಿ, ಹಿಂಗೆ ಹಿಡ್ಕೊ. ನೀನು ಹಿಂಗೆ ಹಿಡ್ಕೊ. ಓಕೆ, ನಾನು ಹಿಂಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಬರ್ತೀನಿ, ನೀನು ಶೇಕ್ ಹ್ಯಾಂಡ್ ತಗೋಬೇಡ್ದು, ಆಯಿತಾ? ಇವಾಗ ನೀನು ನನಗೆ ಕೊಡೋಕೆ ಬಾ, ಟ್ರೈ ಮಾಡಿ ಮತ್ತೆ ಟ್ರೈ ಮಾಡಿ. ಶೇಕ್ ಹ್ಯಾಂಡ್ ಕೊಡ್ಬೇಕು, ನೀನು ಹ್ಯಾಂಡ್ ಶೇಕ್ ಕೊಡಬೇಕು. ಯಾವುದು? ಹೆಂಗೆ? ಆನೆ ನೀರೊಳಗೆ ಹೋಗಿರುತ್ತಾ? ಯಾಕದಕ್ಕೆ ಈಜಾಡಕ್ ಬರ್ತದ ಆನೆಗೆ? ಓಕೆ, ಈಜಾಡ್ಕೊಂಡು ಬರುತ್ತೆ. ಕ್ವಶನ್ ಕೇಳ್ತೀನಿ. ಸಿ ಓಪನ್ ಜೆಡೆನ್ಸಿ ಯಾರೇ ಕೊಟ್ರ? ಅನ್ನಲ್ಲ ನಾನು. ಯಾವ ಕಲ್ಲು ಎತ್ತಕ್ಕಾಗಲ್ವಾ? ವಾ, ಸೂಪರ್ ಸೂಪರ್ ಸೂಪರ್. ಆಮೇಲೆ ಏನ ಏನು ಎಲ್ಲ ಹಿಂಗ್ ಬರ್ತಾ ಇದೀರಾ? ಯಾಕೆ ಟೀ ಕುಡಿಯಕ್ಕಾಗಲ್ವಾ? ಯಾರು ಟೀ ಕುಡಿಯಕ್ಕಾಗಲ್ಲ? ಆಂಟಿ ನೀನಾ ಲೇಯ್ ಆಗ್ಲೇ ಅಕ್ಕ ಏನ್ ಆಗ್ಲೇ ಮತ್ತೆ ಬೈದ್ರೆ ಬೈದ್ಬಿಡ್ತೀನಿ ನೋಡ್ಕೊ. ನಿಂಗೆ ಕಾರ್ ದೊಡ್ಡ ಗೇಟು? ನಮ್ಮನೆ ಗೇಟು ಅಲ್ವಾ? ನಿಮ್ಮನೆ ಗೇಟು ದೊಡ್ಡದಲ್ಲ? ಇವಳ ಮನೆ ಗೇಟು, ನಿಮ್ಮನೆ ಗೇಟು ಪಾಸ್. You have any questions? ಬಾಳೆಹಣ್ಣು ಯಾಕೆ ಡಾಕ್ಟರ್ ಹತ್ರ ಹೋಗುತ್ತೆ? ಯಾಕಂದ್ರೆ ಅದೇ ಹೇಳಕ್ ಬರುತ್ತೆ, ಜ್ವರ ಬಂದಿರುತ್ತೆ ಅಲ್ವಾ? ಈಗ ಆನ್ಸರ್ ಗೊತ್ತಿದ್ರೆ ಹೇಳು. ಬಾಳೆಹಣ್ಣಿಗೆ ವಯಸ್ಸಾಗಿರುತ್ತೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗುತ್ತೆ. ಬಾಳೆಕಾಯಿ ಬಾಳೆ ಹಣ್ಣಾಗಿದೆ ಅಂತ ಹೋಗಿರುತ್ತೆ. ಸರಿ, ಪಾಸ್. ಯಾಕಂದ್ರೆ ಅದು ಪೀಲ್ ಆಗಲ್ಲ. ಯಾಕೆ ಮರ ಕಟ್ ಮಾಡ್ತಾರೆ? ಮರ ಕಟ್ ಮಾಡ್ತಾರೆ ಅಂದ್ರೆ ಅದೇ ಹೇಳ್ತಾ ಇನ್ ತಡಿ. ಯಾಕೆ ಕಟ್ ಮಾಡ್ತಾರೆ ಅಂದ್ರೆ, ಮರ ಹಂಗೆ ಇದ್ರೆ ನೀನ್ ಹೋಗಿ ಅದನ್ನ ಹತ್ಬಿಡ್ತೀಯ ಅಂದ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ಏನಕ್ಕೆ? ಪೇಜಸ್. ಓ, ಕಾಮನ್ ಕ್ವಶನ್ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕೇಳು. ನಾನು ಕ್ವಶನ್, ಯಾರು ಎಲ್ಲಿ ಹೋಗೋದು? ಡಿಫರೆಂಟ್ ಮನೆ. ಪ್ಲೀಸ್ ವೇಟ್. ಹೆಂಗ್ ಶಿಫ್ಟ್ ಆಗ್ಬೇಕು? ಒಂದು ಬನಾನಾ ಶಿಫ್ಟ್ ಆಗೈತೆ ಮನೆಯಲ್ಲಿ, ಇನ್ನೊಂದು ಮನೆ. ಸೂಪರ್ ಕ್ವಶನ್, ನಂಗೆ ಅರ್ಥ ಆಗಿಲ್ಲ ಕಣ. ನೈಸ್. ನಿನ್ ಸ್ಕೂಲ್ ಹೆಸರು? ಯೂನಿಫಾರ್ಮ್ ಯಾಕೆ ಹಾಕೊಂಡು ಬಂದಿಲ್ಲ ನೀನು? ಯೂನಿಫಾರ್ಮ್ ಹಾಕೊಂಡು ಬಂದ್ರೆ ಮಾತ್ರ ನಾನು ಸ್ಕೂಲ್ ಹೆಸರು ಹೇಳೋದು. ಯೂನಿಫಾರ್ಮ್ ಹಾಕೊಂಡು ಬಂದ್ರೆ ಮಾತ್ರ ಸ್ಕೂಲ್ ಹೆಸರು ಹೇಳೋದು ನಾನು. ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಂದ್ರೆ ರಾತ್ರಿ ಆಗಿದೆ, ಯಾರು ಯೂನಿಫಾರ್ಮ್ ಹಾಕೊಂತಾರೆ? ಈ ಬ್ಯಾಗ್ ಎಲ್ಲ ತಗೊಂಡ್ ಬರ್ಬೇಕಲ್ಲಿ, ಯಾರು ಯೂನಿಫಾರ್ಮ್ ಹಾಕೊಂಡ್ರೆ ಕ್ವಶನ್ ಹೇಳಲ್ಲ ನೀನು. ಓಹೋ ಹೋ 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 ಹೋ. ಸರಿ ಬಿಡು, ನಾಳೆ ಹೇಳ್ತೀನಿ ಯಾವ್ದು ನಿನ್ ಸ್ಕೂಲ್ ಅಂದ್ಬಿಟ್ಟು. ಒಬ್ರು ಅಕ್ಕ, ಆಮೇಲೆ ನೀವು ಅಲ್ಲಿ ಫೋಟೋ ಶೂಟ್. ಅಲ್ಲಿ ಅವತ್ತು ಅಲ್ಲಿ ಸೀರೆ ಹಿಂಗೆ ಎಸಿಯಕ್ ಹೋಗಿ ನೀವು ಮುಖದ ಮೇಲೆ ಹಾಕಿದ್ರಿ ತಾನೆ. ನೋಡ್ಬಿಟ್ಟಾ? ನೀನ್ ನಂಗೆ ಚಾಕ್ಲೇಟೇ ಕೊಟ್ಟಿಲ್ಲ. ಬುಕ್ ಬ್ಯಾಡ್ ಗರ್ಲ್. ನೀವು ಓನ್ಲಿ ಬ್ಯಾಡ್ ಗರ್ಲ್. ಓಕೆ ಓಕೆ ಓಕೆ. ಬಫೆಲೋ. ಬೋದು ಕೂಲ್ ಡೌನ್. ಬೋದಿತ್ತ ಏನ್ ಬೋದು ಅಂತಿಲ್ಲ. ಬೋದು ಅಂದ್ರೆ
ಏನಂದ್ರೆ ಹೇಳಕ್ಕಾಗಲ್ಲ ನಮ್ಮ ಇದು ನಿಮ್ ಆಯ್ತಾ ಮಾತಾಡಿದ್ದು ಆಯ್ತಾ ಕೋಪ ಮಾಡ್ಕೊಂಡಿದ್ದು ನೀವ್ ಮಾತಾಡೋ ಅಷ್ಟಾಗೆ ರಾತ್ರಿ ಆಗಿದೆ. ಹೌದು ಏನು ರಾತ್ರಿವರೆಗೂ ಮಾತಾಡ್ತೀಯ? ನಿಂಗೆ ಕಾಮನ್ ಸೆನ್ಸ್ ಇಲ್ಲ? ಮತ್ತೆ ನೀನು ಈಗಿಂದ ಬಂದೆ ಅಣ್ಣ ಅಣ್ಣಾಗೊಂದೆ ನೀವ್ ಬಂದೇ ಇಲ್ಲ. ಬಂದಲ್ಲ ಈಗ ಬಂದಿಲ್ಲ. ಆ ನಾಯಿ ಎಲ್ಲಿದೆ ಈಗ? ನಾಯಿ ನೀ ಗೇಟ್ ಒಳಗೆ ಹೋಗ್ರೆ ಅದು ಬಂದು ಕೇಕ್ ಯಾರು ತಿಂತಾರೆ? ಕೇಕ್ ಹೌದು, ಯಾರು ತಿನ್ನೋದ? ಫಸ್ಟ್ ಬೋದು ತಿಂತದೆ. ಫಸ್ಟ್ ಬೋದು. ಕೇಕ್ ಮಾಡಿದ್ಯಾರೋ? ಕೇಕ್ ಯಾರ ಮಾಡಿದ್ದು? ಮತ್ತೆ ಫಸ್ಟ್ ನೀನು ತಿನ್ಬೇಕು. ನೀನೇ ಅಲ್ವೇನ ಮಾಡಿದ್ದು? ನೀನ ಕಣ ಮಾಡಿದ್ದು? ಕೂಲ್ ಡೌನ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನೀನ್ ಹತ್ಕೊಂಡ್ ಬಂದ್ರೆ ಕಿರ್ಸ್ಬಿಡೋದು. ಚೆನ್ನಾಗಿ ಮಾಡಿ ಕೇಕ್ ಸೆಲ್ ಇದಕ್ಕೆ 500 ರೂಪೀಸ್ ಬರುತ್ತೆ. ಈ ಕೇಕ್ ಮುಂದೆ ಮಾರಿದ್ರೆ ಕರೆಕ್ಟಾಗಿ ರೆಡಿ ಮಾಡ್ರಿ. ಸರಿ 500 will coming girl. 500 ಫೋನ್ ಎಲ್ಲ ನೀವೇ ಮುಡ್ಕೊಂತೀರಾ? ನೋಡು ಆಟೋಮೆಟಿಕ್ ಫ್ಲಾಶ್. ನೋಡು ಹಿಂಗ್ ಕಿರಿಸ್ತಾ ಇರೋ ಫೋನ್ ಹೋಗ್ಬಿಡುತ್ತೆ ಗೊತ್ತಾ? ಕಿರಿಸ್ಬೇಡ ಸುಮ್ಮನೆ. 500 ಅಲ್ಲಿ ಕೇಕ್ ರೆಡಿ ಮಾಡು. ಕೇಕ್ ಈ ಕಡೆ ಒಂದು ಲೈನ್ ಇತ್ತಲ್ಲ, ಲೈನು ಎಲ್ಲಿ ಲೈನು? ಲೈನಾ ಇಲ್ಲ ಅಯ್ಯೋ ಗಾಡ್. ಸೂಪರ್ ಕಂಡ್ರು. ಸೊ ಇವಾಗ ಮಾರ್ಬಿಟ್ಟು 500 ತಗೊಂಡು ಕೊಡ್ಬೇಕು. ಓಕೆ, ಇವಾಗ ಯಾರು ತಗೋತೀರಾ? ನೀವ್ಯಾರು ತಗೋಣಲ್ಲ? ಇಲ್ಲ ತಗೋಬೇಕು ಫಸ್ಟ್. ಯಾರು ಪರ್ಚೇಸ್ ಮಾಡ್ತೀರಾ? ಯಾರಾದ್ರೂ ಇದನ್ನ 200 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನಾನು 500 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಕೊತೀನಿ. ಹೆಂಗೆ? 250 ಕೊಟ್ಟು ಪರ್ಚೇಸ್ ಮಾಡಿದ್ರೆ ನಾನು 500 ಕೊಡ್ತೀನಿ. ನಾನು ತಗೋತೀನಿ. ನಂಗೆ 250 ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಕೇಕ್. ನನಗೆ 500 ಕೊಟ್ಟು ತಗೋತೀನಿ. ಬಟ್ಟೆ Anna will give 500 rupees. No one will take. ಹಾ ನೋಡಿ, ನೀನ್ ಮಾರ್ಕೊಂಡು ಬಾ, ನಾನು ಮಾರ್ಕೊಡ್ತೀನಿ ನಿಂಗೆ. ಏನು ನೀವ್ ಹೆಂಗ್ ದೊಡ್ಡರಾಗಿ, ನೀವ್ ಹೆಂಗ್ ಚಿಕ್ಕವರಾಗಿದ್ರಿ? ಚಿಕ್ಕವರಿದ್ದಾಗ ನಿಮ್ಮ ಹೆಸರು ಹೇಳಿ. ಚಿಕ್ಕವಳಿದ್ದಾಗ ನೀವ್ ಹೆಸರು ಹೇಳೋರ್ಗು ನಾನು ಚಾಕ್ಲೇಟ್ ಕೊಡಲ್ಲ. ಯಾವ್ದಾದ್ರು ಹಾಡು ಹೇಳ್ಬೇಕು. ಯಾರು? ನೀವು. ನಾನು ಹಾಡು ಹೇಳ್ಬೇಕಾ? ನಾನು ಹಾಡು ಹೇಳಿದ್ರೆ ಎಲ್ಲ ಓಡೋಗ್ಬಿಡ್ತೀರಾ. ಮಸ್ತ್ ಮಲಿಕ ನಿನಗೋಡಿ ನನಗೋಡಿ ಮಸ್ತ್ ಮಲಿಕ ನನಗೋಡಿ ಸುಸ್ತ ಮಲಿಕ. ಸೂಪರ್. ಹೋಯ್ತು 500 ರೂಪೀಸ್ ಹೋಯ್ತು 500 ಡಮಾರು. ಎಷ್ಟು ವೇಸ್ಟ್ ಮಾಡಿದೆ ಗೊತ್ತಾ ನೀನು? ಮಿಸ್ ಆಗೋಯ್ತಲ್ಲ 500. ಎಲ್ಲ ಹಾಳು ಮಾಡ್ಬಿಟ್ರಿ, ಕೇಕ್ನ ಹಾಳು ಮಾಡ್ಬಿಟ್ರಿ ಎಲ್ಲ ಸೇರ್ಕೊಂಡು. ಈಗ ಮಾಡಿದ್ರೆ ಅಷ್ಟೇ ಆಗೋಯ್ತದ ಆಫರು. ನಾಳೆ ಯಾರ್ದು ಬರ್ಡೇ? ಅಯ್ಯೋ ನಾನು ಸತ್ತೋಯ್ತೀನಿ ಕಣ. ಅಣ್ಣ ನನ್ನ ಕೈಲಾಯ್ತಾಯಿಲ್ಲ. ಬಾಯ್. ಹಾಟ್ ಯಾರು ಕೊಡ್ತೀರಾ? ರಿಯಾನ್, ಆರುಷ್. ಬಾಯ್. ಏನ? 2 means? You want to be.
ಹೆಂಗ್ ಇನ್ಸ್ಪೈರ್ ಆಗ್ಬಿಟ್ಟವ್ರು ಬಿಗ್ ಬಾಸ್ ಇಂದ. ತೆಗೀತು ಬಾಗ್ಲು. ಇವಾಗ ಯಾರದು? ಗಿಲ್ಲಿ. ಇದು ನೀನು? ನಾನು ಸುದೀಪ್, ಅವನು ಗಿಲ್ಲಿ, ಇವಳು ಕಾವು. ಓ ಸೂಪರ್, ತಗೋ ಚಳಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಏನ್ ಮಾತಾಡ್ತಾರೆ ಗೊತ್ತಾ ಬೋದು ಅಲ್ಲಿ ಕಿರಿಸ್ತಾ ಇದ್ದಾನೆ. ಇರೋ ಅಷ್ಟು ಜನರಲ್ಲಿ ಬೋಧಿಸ್ತಾನೆ ಹೆವಿ ಕೂಗಾಡೋದು, ಹೆವಿ ಕಿಚ್ಚಾಡೋದು, ಆದ್ರೂ ಕೂಡ ಗಂಟ್ಲೇನಾಗಲ್ಲ ಅವ್ರಿಗೆ. ನಾನು ಅವಳಷ್ಟು ಮಾತಾಡೋದು ಅವ್ನು ಗಂಟ್ಲು ಹೋಗ್ಬಿಟ್ಟೈತಿ. ಗಾಯ್ಸ್ ಇವಾಗ ಡಿನ್ನರ್ ಟೈಮು. ಅಮ್ಮ ಇವತ್ತು ಸ್ಪೆಷಲ್ ಆಗಿ ಚಪಾತಿ, ಬೀಟ್ರೋಟ್ ಪಲ್ಯ ಮತ್ತು ನಮ್ಮ ನಾಯಿಗೆ ನನಗೆ ಮತ್ತು ಇದು ಇನ್ನೊಂದು ಯಾವುದೋ ಬದನೆಕಾಯಿ ಗೊಜ್ಜೊಂದು ಮಾಡೋದೆ, ಬದನೆಕಾಯಿ ಪಚಡಿ. ನೀವು ಟ್ರೈ ಮಾಡಿರ್ತೀರ ಇದನ್ನು, ಇಲ್ಲ ನೀವು ತಿಂದಿರಲ್ಲೇನು. ಬದನೆಕಾಯಿನ ಜಿ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನೊಂದು ಇದೆ ನಿಮಗೆ ಸ್ಪೆಷಲಾಗಿ, ಇವತ್ತಿನ ಸ್ಪೆಷಲಾಗಿ. A few moments later. ಗಾಯ್ಸ್ ಇದನ್ನೆಲ್ಲ ಓದ್ಬಿಟ್ಟು 3 ಕಲರ್ದು ಏನೋ ಇಂಡಿಯನ್ ಫ್ಲಾಗ್ ಥರ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತಿದ್ದೆ. ಬ್ಲಾಸ್ಟ್ ಆಗೋಯ್ತು. ಇಟ್ಸ್ ಓಕೆ, ಇನ್ನೂ 2 ಐತೆ. ಬೇಡ ಬಿಡು, 2 ಆಡಿದ್ರೆ ಏನು ಯೂಸ್. ಎನಿವೇಸ್ ಗೈಸ್, ಎಂಡ್ ಆಫ್ ದ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಹೇಗೆ ಇದ್ರು ಖುಷಿಯಾಗಿರಿ, ಪೀಸ್ ಆಗಿರಿ, ಇರೋ ಲೈಫ್ನ ಇದ್ದಂಗೆ ಎಂಜಾಯ್ ಮಾಡಿ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆಗ್ತೀನಿ ನೆಕ್ಸ್ಟ್ ಅದೇ ನೆಕ್ಸ್ಟ್ ರೂಲ್ ಸಿಗೋರ್ಗೆ ಹೇಳೋಕ್ಕಾಗೋದು ಇಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.